ಬಿಯಾಂಡ್ ಹೆಡ್ಲೈನ್ಸ್ಗೆ ಸ್ವಾಗತ. ನಿಮಗೆ ಗೊತ್ತಾ, ಇತ್ತೀಚೆಗೆ ನಮ್ಮ ಮುಖ್ಯಮಂತ್ರಿಗಳು ಸೇರಿದಂತೆ ಶಾಸಕರ ಸಂಬಳ ಭತ್ಯೆ ಎಲ್ಲ ಹೆಚ್ಚಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಶಾಸಕರ ಸಂಬಳ ಹೆಚ್ಚಿದ ಬಳಿಕ ಕೇಂದ್ರ ಸರ್ಕಾರದಲ್ಲಿ ಸಂಸದರ ಸಂಬಳ ಕೂಡ ಏರಿಕೆಯಾಗಿದೆ. ಈ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ. ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರ ವೇತನ ಹಾಗೂ ಭತ್ಯೆ ಬಹುಪಾಲು ದುಪ್ಪಟ್ಟು ಮಾಡುವ ಉದ್ದೇಶದ 2 ವಿಧೇಯಕಗಳು ವಿಧಾನಮಂಡಲದ ಉಭಯ ಸದನಗಳಲ್ಲಿ ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಅಂಗೀಕಾರವಾಗಿದೆ. ಇತ್ತೀಚೆಗೆ ನಡೆದ ಅಧಿವೇಶನದಲ್ಲಿ ಕರ್ನಾಟಕ ಮಂತ್ರಿಗಳ ಸಂಬಳ ಮತ್ತು ಭತ್ಯೆಗಳ ವಿಧೇಯಕ ಮತ್ತು ಕರ್ನಾಟಕ ವಿಧಾನಮಂಡಲದ ಸಂಬಳ, ನಿವೃತ್ತಿ ವೇತನಗಳು ಮತ್ತು ಭತ್ಯೆಗಳ ವಿಧೇಯಕ ಮಂಡನೆಯಾಗಿ ಯಾವುದೇ ಚರ್ಚೆ ಇಲ್ಲದೆ ಮರುಕ್ಷಣವೇ ಅನುಮೋದನೆಯಾಯಿತು. ನಂತರ ವಿಧಾನ ಪರಿಷತ್ನಲ್ಲೂ ಕ್ಷಣ ಮಾತ್ರದಲ್ಲಿ ವಿಧೇಯಕ ಮಂಡನೆಯಾಗಿ ಚರ್ಚೆ ಇಲ್ಲದೆ ಮರುಕ್ಷಣದಲ್ಲೇ 2 ವಿಧೇಯಕಗಳು ಅಂಗೀಕಾರವಾದವು. ಮುಖ್ಯಮಂತ್ರಿಗಳ ಮಾಸಿಕ ವೇತನ 75,000 ರೂಪಾಯಿಯಿಂದ 1,50,000 ರೂಪಾಯಿವರೆಗೆ, ಸ್ಪೀಕರ್ ಮತ್ತು ಸಚಿವರ ವೇತನ 60,000ದಿಂದ 1,25,000 ರೂಪಾಯಿವರೆಗೆ, ಸಭಾಪತಿಯವರ ವೇತನ 75,000 ರೂಪಾಯಿಯಿಂದ 1,25,000 ರೂಪಾಯಿವರೆಗೆ, ರಾಜ್ಯ ಸಚಿವರ ವೇತನ 50,000 ರೂಪಾಯಿಯಿಂದ 75,000 ರೂಪಾಯಿವರೆಗೆ ಹಾಗೂ ಶಾಸಕರ ವೇತನ 40,000ದಿಂದ 80,000ವರೆಗೆ ಏರಿಕೆಯಾಗಲಿದೆ. ಒಟ್ಟಾರೆ ಶಾಸಕರು, ಎಂಎಲ್ಸಿಗಳು, ಸ್ಪೀಕರ್, ಸಭಾಪತಿ, ಪ್ರತಿಪಕ್ಷದ ನಾಯಕರು, ಮುಖ್ಯ ಸಚೇತಕರ ವೇತನ ಭತ್ಯೆ ಹೆಚ್ಚಳದಿಂದ 52 ಕೋಟಿ ರೂಪಾಯಿ, ಸಿಎಂ ಸಚಿವರ ವೇತನ ಭತ್ಯೆ ಏರಿಕೆಯಿಂದ 10 ಕೋಟಿ ರೂಪಾಯಿ ಸೇರಿದಂತೆ ರಾಜ್ಯದ ಬೊಕ್ಕಸಕ್ಕೆ ವಾರ್ಷಿಕ 62 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆಯಾಗಲಿದೆ. ಒಂದು ವಿಷಯವನ್ನ ಬಹುಶಃ ನೀವು ಗಮನಿಸಿರಬಹುದು. ಯಾವುದೇ ಹೊಸ ವಿಧೇಯಕವಿಲ್ಲದೆ ತಿದ್ದುಪಡಿ ವಿಧೇಯಕವನ್ನ ಜಾರಿಗೊಳಿಸಬೇಕಾದ್ರೆ ಮೊದಲಿಗೆ ಸಚಿವ ಸಂಪುಟ ಸಭೆಯಲ್ಲಿ ವಿಸ್ತೃತವಾದ ಚರ್ಚೆಯಾಗಿ ಅನುಮೋದನೆ ಆಗಬೇಕು. ಒಂದೊಮ್ಮೆ ಸುಗ್ರೀವಾಜ್ಞೆ ಹೊರಡಿಸಬೇಕಾದ ತುರ್ತು ಪರಿಸ್ಥಿತಿ ಇದ್ರೂ ಕೂಡ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಅಂಗೀಕಾರ ನೀಡಿಯೇ ಸುಗ್ರೀವಾಜ್ಞೆಯನ್ನ ಹೊರಡಿಸಬೇಕು. ನಂತರ ವಿಧಾನಮಂಡಲದ ಉಭಯ ಸದನಗಳಲ್ಲಿ ಅಂಗೀಕಾರವಾದ ಬಳಿಕ ರಾಜ್ಯಪಾಲರು ಅಂಕಿತ ಹಾಕಿ ಅಧಿಸೂಚನೆ ಹೊರಬಿದ್ದ ಬಳಿಕ ಜಾರಿಗೆ ಬರುತ್ತೆ. ಈ ಪ್ರಕ್ರಿಯೆಗಳೆಲ್ಲವೂ ವಿಳಂಬವಾಗಿಯೇ ನಡೆಯೋದು ವಾಡಿಕೆ. ಪ್ರತಿ ಹಂತದಲ್ಲೂ ಸಂಬಂಧಪಟ್ಟವರ ಮನವಿ, ಒತ್ತಾಯ, ಆಗ್ರಹ, ಹೋರಾಟದ ನಂತರವೇ ಪ್ರಕ್ರಿಯೆಗಳು ವೇಗವನ್ನು ಪಡೆದುಕೊಳ್ಳುವುದನ್ನು ನೋಡಿದ್ದೀವಿ. ಆದರೆ ಶಾಸನ ರಚಿಸುವವರ ವೇತನ ಭತ್ಯೆ ಹೆಚ್ಚಳ ಪ್ರಸ್ತಾಪವು ಸಂಪುಟ ಸಭೆಯಲ್ಲೂ ಅನುಮೋದನೆಯಾಗದೆ ಉಭಯ ಸದನಗಳಲ್ಲಿ ಚರ್ಚೆಯಾಗದೆ ಕಲಾಪದ ಕೊನೆಯ ದಿನ ಕೆಲವೇ ನಿಮಿಷಗಳಲ್ಲಿ ಮಂಡನೆಯೂ ಆಗಿ ಅಂಗೀಕಾರವನ್ನು ಪಡೆಯಲಾಗಿದೆ. ಇನ್ನು ಇದರ ಬೆನ್ನಲ್ಲೇ ಸಂಸದರು, ಮಾಜಿ ಸಂಸದರ ವೇತನ ಭತ್ಯೆ ಕೂಡ ಹೆಚ್ಚಳವಾಗಿದೆ. ಹೌದು, ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಶಾಸಕರ ವೇತನ ಮತ್ತು ಭತ್ಯೆ ಹೆಚ್ಚಳವಾದ ಬಳಿಕ ಸಂಸದರು, ಮಾಜಿ ಸಂಸದರ ವೇತನ, ದಿನಭತ್ಯೆ ಹಾಗೂ ಪಿಂಚಣಿಯನ್ನ 24% ಹೆಚ್ಚಳ ಮಾಡಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಈ ಹೆಚ್ಚಳವು 2023ರ ಏಪ್ರಿಲ್ 1ರಿಂದ ಪೂರ್ವಾನ್ವಯವಾಗುವಂತೆ ಜಾರಿಗೆ ಬರಲಿದೆ ಅಂತಲೂ ಹೇಳಲಾಗಿದೆ. ಸಂಸದರ ವೇತನ 1 ಲಕ್ಷ ರೂಪಾಯಿಯಿಂದ 1,24,000 ರೂಪಾಯಿಗೆ ಹೆಚ್ಚಳವಾಗಲಿದೆ. ದಿನಭತ್ಯೆ 2,000 ರೂಪಾಯಿಯಿಂದ 2,500 ರೂಪಾಯಿಗೆ ಏರಿಕೆಯಾಗಲಿದೆ. 5 ವರ್ಷಕ್ಕಿಂತ ಹೆಚ್ಚು ಕಾಲ ಸಂಸದರಾಗಿ ಸೇವೆ ಸಲ್ಲಿಸಿದ ಮಾಜಿ ಸಂಸದರ ಹೆಚ್ಚುವರಿ ಪಿಂಚಣಿಯಲ್ಲೂ ಹೆಚ್ಚಳ ಮಾಡಲಾಗಿದೆ ಅಂತ ಸಂಸದೀಯ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಮಾಜಿ ಸಂಸದರ ಪಿಂಚಣಿಯನ್ನ 25,000 ರೂಪಾಯಿಯಿಂದ 31,000 ರೂಪಾಯಿವರೆಗೆ ಹೆಚ್ಚಳ ಮಾಡಲಾಗಿದೆ. 5 ವರ್ಷಗಳಿಗೂ ಹೆಚ್ಚು ವರ್ಷ ಸೇವೆ ಸಲ್ಲಿಸಿದ್ದ ಮಾಜಿ ಸಂಸದರಿಗೆ ನೀಡುವ ಹೆಚ್ಚುವರಿ ಪಿಂಚಣಿಯಲ್ಲಿಯೂ ವರ್ಷಕ್ಕೆ ಒಮ್ಮೆ ಮಾಡುವ ಹೆಚ್ಚಳವನ್ನು 2,000 ರೂಪಾಯಿಯಿಂದ 2,500 ರೂಪಾಯಿವರೆಗೆ ಹೆಚ್ಚಿಸಲಾಗಿದೆ. ಅಂದರೆ 5 ವರ್ಷದ ನಂತರದ ಅವಧಿಗೆ ಪ್ರತಿ ವರ್ಷವೂ ಮಾಸಿಕ 2,500 ರೂಪಾಯಿ ಹೆಚ್ಚುವರಿ ಪಿಂಚಣಿಯನ್ನ ಮಾಜಿ ಸಂಸದರು ಪಡೆಯಲಿದ್ದಾರೆ. ಆದಾಯ ತೆರಿಗೆ ಕಾಯ್ದೆ 1961ರ ವೆಚ್ಚ ಹಣದುಬ್ಬರ ಸೂಚ್ಯಂಕ ಆಧರಿಸಿ ಸಂಸದರು, ಮಾಜಿ ಸಂಸದರ ವೇತನ ಭತ್ಯೆ ಹೆಚ್ಚಳ ಮಾಡಲಾಗಿದೆ.
ಸಂಸತ್ ಸದಸ್ಯರ ವೇತನ, ಭತ್ಯೆ ಮತ್ತು ಪಿಂಚಣಿ ಕಾಯ್ದೆ ಅನ್ವಯ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ವೇತನ ಹೆಚ್ಚಳದ ಆದೇಶವನ್ನು ಹೊರಡಿಸಲಾಗಿದೆ ಅಂತ ಸಂಸದೀಯ ವ್ಯವಹಾರಗಳ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ. ಮತ್ತೊಮ್ಮೆ ರಿಕ್ವೆಸ್ಟ್, ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮ ಸಪೋರ್ಟ್ ಇರಲಿ.